ಹಾಯ್ ಫ್ರೆಂಡ್ಸ್, ಇವತ್ತು ತುಂಬ ಈಸಿಯಾಗಿ ಸೀಮೆ ಬದನೆಕಾಯಿ ಬಜ್ಜಿ ಮಾಡೋಣ ಅಂತ ತೊಗೊತಾ ಇದ್ದೀನಿ. ಫಸ್ಟು ಸೀಮೆ ಬದನೆಕಾಯಿನ ಫುಲ್ ಸಿಪ್ಪೆ ಎಲ್ಲ ಹೊರದು ಇಟ್ಕೊಬೇಕು. ಇದೆಲ್ಲ ಆಗಿದೆ, ರೆಡಿ ಆಗಿದೆ. ಇವಾಗ ಚಿಕ್ಕ ಚಿಕ್ಕ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೋಬೇಕು. ಈ ಥರ ಮಾಡಿ ಇಟ್ಕೊಂಡ್ರೆ ಆಲೂಗೆಡ್ಡೆ ಬಜ್ಜಿ ಥರನೇ ಸೇಮ್ ಟು ಸೇಮ್ ಇರುತ್ತೆ. ನನಗೆ ಯಾವ್ಯಾವ ಥರ ಶೇಪ್ ಬೇಕು ಆ ಥರ ಕಟ್ ಮಾಡಿ ಇಟ್ಕೋಬೋದು. ಅದಕ್ಕೆ ನಾನು ಫಸ್ಟು ಅದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅಚ್ಕಾರದ ಪುಡಿ. ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ನಾವು ಆ್ಯಡ್ ಮಾಡ್ಕೋಬೋದು. ನಮ್ಮಲ್ಲಿ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ, ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ಸೇಮ್ ನಾವು ಬಜ್ಜಿ ಯಾವ ಥರ ಮಾಡ್ಕೊತೀವೋ ಅದೇ ಥರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಿದಕ್ಕೆ. ಆಮೇಲೆ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಗಂಟಾಗದಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ಅದರೊಳಗಡೆ ಹಜ್ಜಿ ಬಜ್ಜಿನ ಹಾಕೋದಷ್ಟೇ. ತುಂಬ ಸಿಂಪಲ್ ಆದ ಸೀಮೆ ಬದನೆಕಾಯಿ ಬಜ್ಜಿ, ತುಂಬಾ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು. ಅದನ್ನು ಅವರೆಲ್ಲ ಆಲೂಗೆಡ್ಡೆ ಬಜ್ಜಿ ಅಂತ ಅಂದ್ಕೊಂಡಿದ್ರು. ಅದ್ರ ಜೊತೆಗೆ ನಾನು ಅವರೆಕಾಳು ಬಾತ್ ಮಾಡಿದ್ದೀನಿ ಇವತ್ತು. ತುಂಬ ಸಖತ್ತಾಗಿತ್ತು ಮಾತ್ರ. ಬಾತ್ ನೋಡ್ತಾ ಇದ್ರೇ ತಿನ್ಬೇಕಂತ ಅನ್ನಿಸ್ತಾ ಇತ್ತು. ಬಿಸಿ ಬಿಸಿ ಬಾತ್ ಜೊತೆಗೆ ಸೀಮೆ ಬದನೆಕಾಯಿ ಬಜ್ಜಿ ನೀವು ಟ್ರೈ ಮಾಡಿ ಇತ್ತು ಅಂತ ಕಮೆಂಟ್ ಮಾಡಿ.